ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅನಿಲ್ ಬಡಗೇರ್, ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್, ತಾಲೂಕಾ ವೈದ್ಯಾಧಿಕಾರಿ ಕೈಬೂ ಸಾಬ್ ಗಲಗಲಿ, ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಜಗದೇವ್ ಪಾಸೋಡೆ ಹಾಗೂ ಎಡಿಎಲ್ಆರ್ ರವಿಕುಮಾರ್ ಹಾದಿಮನಿ, ಯಲ್ಲಪ್ಪ ಬಿದಿರಿ, ಪ್ರಮುಖರಾದ ಸುರೇಶ್ ನಡುವಿನಮನಿ, ವಿಲಾಸ್ ನಡುವಿನಮನಿ, ಗಂಗಾಧರ್ ಮರ್ದಾನಿ, ಅಪ್ಪ ಸಾಹೇಬ್ ಮನ್ಗುಳಿ, ರವಿ ಬಬಲೇಶ್ವರ ಸೇರಿದಂತೆ ಪ್ರಮುಖರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸಿ ಗೌರವ ಸಮರ್ಪಿಸಿದರು. ನಂತರ ತಹಶೀಲ್ದಾರ್ ಅನಿಲ್ ಬಡಗೇರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪರಶುರಾಮ್ ಮಾದರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಸಂಜು ಐಹೊಳೆ ಅವರು ಕೂಡ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಹೇಶ್ ಘಾಟ್ಗೆ, ರಾಜು ಲೋಖಂಡೆ, ಬಸವರಾಜ್ ಘಾಟ್ಗೆ, ಪ್ರೇಮ್ ಬಡಲ್ಗಿಡದ್, ರಮೇಶ್ ಬಡಲ್ಗಿಡದ್, ಸುನಿಲ್ ಘಾಟ್ಗೆ, ಸುನಿಲ್ ಜೋಗದಂಡೆ, ರಾಜು ತೆಳಗಿನಹಾಳ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಎಲ್ಲರಿಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೆಯ ಜಯಂತಿ ಉತ್ಸವವನ್ನು ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ, ಗೌರವಪೂರ್ಣವಾಗಿ ಇವತ್ತಿನ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಒಬ್ಬರು. ತಮ್ಮ ಬಾಲ್ಯದಲ್ಲಿಯೇ ಅವರು ಹಲವಾರು ಸಮಾಜದಲ್ಲಿಯ ವಿರೋಧಗಳನ್ನು ಎದುರಿಸಿದರು. ಅಲ್ಲಿರ್ತಕ್ಕಂತಹ ಸಾಮಾಜಿಕ ಏನು ಪಿಡುಗುಗಳಿದ್ವು ಅವುಗಳನ್ನು ಆವಾಗಲೇ ಅವರು ವಿರೋಧಿಸಿದರು. ಅಂಥವರು ತಮ್ಮ ಕಡು ಬಡತನದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕಲ್ಕತ್ತಾ ಒಂದು ವಿಶ್ವವಿದ್ಯಾಲಯದಿಂದ ಒಂದು ಪದವಿಯನ್ನು ಪಡಿತಾರೆ. ಅದಾದ ನಂತರ ಅವರು ರಾಜಕೀಯ ಜೀವನದಲ್ಲಿ ಹಲವಾರು ಬಾರಿ ನೆಹರು ಜಿ ಅವರ ಒಂದು ಕ್ಯಾಬಿನೆಟ್ನಲ್ಲಿಯೂ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. 1971ರಲ್ಲಿ ಏನು ಯುದ್ಧ ಆಗ್ತೈತಿ, ಆ ಯುದ್ಧದ ಸಂದರ್ಭದಲ್ಲಿ ಆಹಾರದ ಕೊರತೆ ಮತ್ತು ಜಾಗತಿಕ ಮಟ್ಟದಲ್ಲಿಯೂ ಆಹಾರದ ಕೊರತೆ ಉಂಟಾದಾಗ ಭಾರತ ದೇಶ ತನ್ನ ಆಹಾರ ಉತ್ಪನ್ನವನ್ನು ತಾನೇ ಮಾಡ್ಕೊಳ್ತಕ್ಕಂಥದ್ದು ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತೈತಿ. ಆ ಒಂದು ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಹಸಿರು ಕ್ರಾಂತಿ ಅಂತಕ್ಕಂಥದ್ದನ್ನು ಪರಿಚಯಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಕೀಟನಾಶಕಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು ಮತ್ತು ಸುಧಾರಿತ ಬೀಜಗಳನ್ನಾಗಿರ್ಬೋದು, ನೀರಾವರಿ ಪದ್ಧತಿಗಳನ್ನಾಗಿ ಅವುಗಳನ್ನೆಲ್ಲ ಸುಧಾರಿಸುವ ಮೂಲಕ ಹಸಿರು ಕ್ರಾಂತಿಯನ್ನು ನಾಂದಿ ಹಾಡ್ತಾರೆ. ಆ ಹಸಿರು ಕ್ರಾಂತಿಯ ಹರಿಕಾರ ಯಾರಾದರೂ ಇದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರು ಅಂತ ನಾವು ಹೆಮ್ಮೆಯಿಂದ ಇವತ್ತಿನ ದಿನ ಕೂಡ ನೆನೆಸ್ಕೊಳ್ಬೇಕಾಗ್ತೈತಿ.